ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಟೋ LPG ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಆಟೋ ಚಾಲಕರು ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಲಾಕ್ಡೌನ್ ನಂತಹ ಪರಿಸ್ಥಿತಿ ಇದೆಯಾ ಅಂತ ಬಹಳ ಜನ ಕೇಳ್ತಾ ಇದ್ರು. ಬಟ್ ಆಟೋ ಚಾಲಕರ ಪಾಲಿಗಂತೂ ಅದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂದ್ರೆ ಆಟೋ LPG ಸಿಗ್ತಾ ಇಲ್ಲ. ಸರ್ಕಾರಿ ಸ್ವಾಮ್ಯದ ಬಂಕ್ಗಳಿಗೆ ಮಾತ್ರ ಸಪ್ಲೈ ಆಗ್ತಾ ಇದೆ. ಅದರ್ವೈಸ್ ಖಾಸಗಿ ಬಂಕ್ಗಳಲ್ಲಿ ಈಗ ಸಪ್ಲೈ ಇಲ್ಲ, ನೋ ಸ್ಟಾಕ್ ಬೋರ್ಡ್ ತೂಗಾಡ್ತಾ ಇದೆ. ಬಹಳ ಜನ ಆಟೋ ಚಾಲಕರು ಹೇಳ್ತಾರೆ ಒಂದೊಂದು ಏರಿಯಾದಲ್ಲಿ ಸಿಗ್ತಾ ಇದೆ, ಒಂದೊಂದು ಏರಿಯಾದಲ್ಲಿ ಸಿಗ್ತಾ ಇಲ್ಲ. ಯಾಕೆ ಹಿಂಗ್ ಆಗ್ತಾ ಇದೆ ಅಂತ. ಯಾಕೆ ಹಿಂಗ್ ಆಗ್ತಾ ಇದೆ ಅಂತಂದ್ರೆ ಬೇಕಾಗಿರೋದು 40,000 ಮೆಟ್ರಿಕ್ ಟನ್, ಆದ್ರೆ ಪೂರೈಕೆ ಆಗ್ತಾ ಇರೋದು ಕೇವಲ 20,000 ಮೆಟ್ರಿಕ್ ಟನ್. ಅದರಲ್ಲೂ ಕೂಡ ಒಂದು ಬಂಕಲ್ಲಿ ಒಂದು ರೇಟ್, ಇನ್ನೊಂದು ಬಂಕಲ್ಲಿ ಇನ್ನೊಂದು ರೇಟ್. ಎಲ್ಲಿಗೆ ಹೋಗ್ತಾರೆ ಆಟೋ ಚಾಲಕರು? ಬೆಂಗಳೂರಿನಲ್ಲಂತೂ ಆಟೋ ಚಾಲಕರ ಬವಣೆ ಹೇಳತೀರದಾಗಿದೆ. ಬಹುತೇಕ ಬಂಕ್ಗಳಲ್ಲಿ ಆಟೋ LPG ಸಿಗ್ತಾ ಇಲ್ಲ. ಬೆಳಿಗ್ಗೆಯಿಂದಲೇ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. 500 ರೂಪಾಯಿಗೆ ಮಾತ್ರ ಹಾಕ್ತೀವಿ ಅಂತ ಬಂಕ್ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಎಷ್ಟು ಬೇಕೋ ಅಷ್ಟು ಹಾಕಿಬಿಟ್ರೆ ಇನ್ನು ಉಳಿದಿರುವಂತ ಆಟೋ ಚಾಲಕರು ಏನ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಪೊಲೀಸ್ ಸುಪರ್ದಿಯಲ್ಲಿ 500 ರೂಪಾಯಿಗೆ ಮಾತ್ರ LPG ಹಾಕ್ತಾ ಇದ್ದಾರೆ ಬಂಕ್ ಸಿಬ್ಬಂದಿ. ಆಟೋ ಗ್ಯಾಸ್ಗಾಗಿ ಕಾದು ಕಾದು ಸುಸ್ತಾಗ್ತಾ ಇದ್ದಾರೆ ಆಟೋ ಚಾಲಕರು. ₹500 ಮಾತ್ರ LPG ಹಾಕ್ತೀವಿ ಅಂತ ಬಂಕ್ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಆಟೋ ಗ್ಯಾಸ್ಗಾಗಿ ಪಾಪ ಚಾಲಕರು ಕ್ಯೂ ಅಲ್ಲಿ ನಿಂತು ಬೆಳಗ್ಗೆಯಿಂದಲೂ ಕಾಯ್ತಾ ಇದ್ದಾರೆ. ಆಟೋ ಚಾಲಕರ ಹತ್ರ ನೀವು ಹೋಗಿ ಒಂದು ಮೈಕ್ ಕೊಟ್ರೆ ಸಾಕು, ಒಂದೇ ಮಾತು ಅವ್ರು ಹೇಳೋದು, ನಾವು ಬದುಕಬೇಕಾ ಸಾಯ್ಬೇಕಾ. ನೇಣು ಹಾಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಗ್ಯಾರಂಟಿ ನ್ಯೂಸ್ ಬಳಿ ಅಳಲು ತೋಡ್ಕೊಳ್ತಾ ಇದ್ದಾರೆ ಆಟೋ ಚಾಲಕರು. ಸಮಸ್ಯೆ ಬಗೆಹರಿಯೋ ತನಕ ಆರ್ಥಿಕ ಪರಿಹಾರ ಆದ್ರೂ ಕೊಡಿ, ಆಟೋನೇ ಬೇಡ ಅನ್ನೋ ಸ್ಥಿತಿ ಬಂದುಬಿಟ್ಟಿದೆ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಆಟೋ ಓಡಿಸಿದ್ರೆ ಅವ್ರ ಜೀವನ, ಆಟೋ ಓಡಿಸಿದ್ರೆ ಅವ್ರ ಮನೇಲಿ ಒಲೆ ಉರಿಯುತ್ತೆ. ಆಟೋ ಓಡಿಸಿದ್ರೆ ಮಾತ್ರ ಅವ್ರು ಒಂದೊತ್ತು ತಿನ್ನಕ್ ಸಾಧ್ಯ. ಇಲ್ಲದೆ ಇದ್ರೆ ಹೇಗೆ ಅವ್ರ ಜೀವನ ಮಾಡೋದು? ತುಂಬಾ ಕಷ್ಟ ಆಗುತ್ತೆ. ಸರ್ಕಾರಗಳು ಇದ್ರ ಬಗ್ಗೆ ಯೋಚನೆ ಮಾಡಿ, ಬಿಟ್ಬಿಡ್ಬೇಡಿ ಅವ್ರನ್ನ ಅನಾಥರನ್ನಾಗಿ. ಅವರು ಕೂಡ ನಿಮ್ಮ ವೋಟರ್ಸೇ, ಅವ್ರ ಕುಟುಂಬಗಳು. ಅವರು ಒಂದಿನ 2 ದಿನ ಓಕೆ, ಬಟ್ ಪರಿಸ್ಥಿತಿ ಬರ್ತಾ 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 ಅದು ಸರಿ ಹೋಗುವಂತ ಯಾವುದೇ ಚಾನ್ಸಸ್ ಇಲ್ಲ. ಬಿಕಾಸ್ ವಾರ್ ಕಂಟಿನ್ಯೂ ಆಗ್ತಾ ಇದೆ. ಈ ಮಧ್ಯೆ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ ಒಂದು ಪೆಟ್ರೋಲ್ ಬಂಕ್ ಹತ್ರ. ಯಾವ ರೀತಿ ಇದೆ ಅನ್ನೋ ಪರಿಸ್ಥಿತಿಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡಿದ್ದಾರೆ. ಮನೆಯವ್ರು ಏನು ಹೇಳ್ತಾರೆ ಕೇಳೋಣ. ಬೆಂಗಳೂರಿನಲ್ಲಿ ಇನ್ನೂ ಕೂಡ ಆಟೋ LPG ಸಮಸ್ಯೆ ಬಗೆಹರಿದಿಲ್ಲ. ನಗರದಲ್ಲಿರುವಂತಹ ಶೇಕಡ 20ರಿಂದ 25 ಬಂಕ್ಗಳಲ್ಲಿ ಮಾತ್ರ ಆಟೋ LPG ಸಿಗ್ತಾ ಇದೆ. ಸೊ ಸಿಗುವಂತಹ ಬಂಕ್ಗಳಲ್ಲಿ ಸಾಕಷ್ಟು ಅಂದರೆ ಕಿಲೋಮೀಟರ್ ಗಟ್ಟಲೆ ಕ್ಯೂಗಳು ನಿಂತಿರುವಂಥದ್ದು. ಸದ್ಯ ನಾನು ಮೂಡಲ್ಪಾಳ್ಯ ಸಮೀಪ ಇರುವಂತಹ ಒಂದು ಬಂಕ್ನ ಬಳಿ ಇದ್ದೀನಿ. ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಬೆಳಗ್ಗೆಯಿಂದನೇ ಸರತಿ ಸಾಲಿನಲ್ಲೇ ನಿಂತು ಆಟೋ ಚಾಲಕರು ಗ್ಯಾಸನ್ನು ಅಂದರೆ LPGಯನ್ನು ಹಾಕಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ನನಗೆ ತೋರಿಸ್ತಾ ಹೋಗ್ತೇನೆ. ಅಂದರೆ ಕಣ್ಣು ಹಾಯಿಸಿದಷ್ಟು ಕೂಡ ಇಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತಿದ್ದಾವೆ. ಅಂದರೆ ಆಟೋಗಳಿಗೆ ಸಿಗ್ತಾ ಇರುವಂತಹ LPGಯ ಸಮಸ್ಯೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂತಂದರೆ ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ಇವರು ಬಂಕ್ ಕೂಡ ಓಪನ್ ಮಾಡೋರೋದಿಲ್ಲ. ಆದರೆ ಅಷ್ಟು ಬೇಗನೆ ಬಂದು ಇಲ್ಲಿ ಬಂಕ್ನ ಮುಂದೆ ಇವರು ಹಾಕುವಂಥ ಅಂದರೆ 500 ರೂಪಾಯಿ ಲಿಮಿಟೆಡ್ LPG ಹಾಕ್ತಿದ್ದಾರೆ. ಸೊ ಅದಕ್ಕೋಸ್ಕರ ಬೆಳಗ್ಗೆ 6 ಗಂಟೆ ಅಥವಾ 5 ಗಂಟೆಯಿಂದನೇ ಬಂದು ಇಲ್ಲಿ ಒಂದು ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇವಲ ಇದು ಒಂದು ಬಂಕ್ ಮಾತ್ರ ಅಲ್ಲ, ಬಹುತೇಕ ಸಿಗ್ತಾ ಇರುವಂತಹ ಯಾವ ಬಂಕ್ಗಳಲ್ಲಿ ಆಟೋ LPG ಸಿಗ್ತಾ ಇದೆ ಆ ಎಲ್ಲ ಬಂಕ್ಗಳ ಮುಂದೆನೂ ಕೂಡ ಇದೇ ರೀತಿಯಾದಂತಹ ಒಂದು ಕ್ಯೂ ಇರುವಂಥದ್ದು. ಒಂದು ಕಡೆ ಆಟೋಗಳು ನಿಂತಿರೋದ್ರಿಂದ ಒಂದಷ್ಟು ಟ್ರಾಫಿಕ್ ಸಮಸ್ಯೆನೂ ಕೂಡ ಆಗುತ್ತೆ. ಆದರೆ ಹಾಗಂತ ಹೇಳಿ ಆಟೋ ಚಾಲಕರು ಇಲ್ಲಿ ಅನಿವಾರ್ಯ, ಅವ್ರು ನಿಲ್ಲೇಬೇಕು. ಯಾಕೆಂತಂದರೆ ನಿಂತು LPGಯನ್ನು ಹಾಕ್ಸ್ಕೊಂಡ್ರೆ ಮಾತ್ರ ಅವರ ಜೀವನ ನಡೆಯುತ್ತೆ, ಇಲ್ಲ ಅಂತಂದರೆ ಅವರ ಜೀವನ ನಡೆಯೋದಿಲ್ಲ. ಸರ್, ಎಷ್ಟು ಕಷ್ಟ ಆಗ್ತಿದೆ ಸರ್ LPG ಸಿಗದೆ? ನೇಣು ಹಾಕೊಬೇಕಷ್ಟೇ. ಇವಾಗ
ತುಂಬ ಪ್ರಾಬ್ಲಮ್ ಆಗಿದೆ, ಸಿಕ್ಕಾಬಡೆ ತೊಂದರೆ ಇದೆ. ಎಲ್ಲೋದ್ರೂ ಸಿಕ್ಕಲ್ಲ. 500 ಆಟೋ 600 ಆಟೋ ನಿಂತ್ಕೊತೈತೆ. ಅದರಲ್ಲೂ ಲಾಸ್ಟಲ್ಲಿ ಮುಂದೆ ಹೋಯ್ತಾ ಖಾಲಿ ಅಂತಾರೆ. ಯರಾಬಿರಿ ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಇದೆ. ಏನು ಮಾಡೋಕ್ಕಾಗ್ತಾಯಿಲ್ಲ, ಜೀವನ ಮಾಡೋದು ಕಷ್ಟ ಇದೆ. 500 ರೂಪಾಯಿನೂ ಸಿಗ್ತಾಯಿಲ್ಲ ನಮಗೆ. ಈಗ LPG ಸಮಸ್ಯೆ ಆಗದೆ ಎಷ್ಟು ದಿನದಿಂದ ನಿಮಗೆ ಸಮಸ್ಯೆ ಆಗ್ತಿದೆ ಸರ್? 5 ದಿವಸದಿಂದ ಹಿಂಗೆ ಇದೆ. ನೋಡಬೇಕು, ಸೋಮವಾರ ಏನೋ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ದೊಡ್ಡವರು. ಅವ್ರೇನು ಹೇಳ್ತಾರೋ ಕೇಳಬೇಕು. ಸೊ ಅಂದರೆ ಎಲ್ಲರೂ ಕೂಡ ಇವತ್ತು ನಿನ್ನೆ ಎಲ್ಲ ಕಳೆದ 10-12 ದಿನಗಳಿಂದಲೂ ನಾವು LPGಗೋಸ್ಕರ ನಾವು ಕಷ್ಟಪಡ್ತಾ ಇದ್ದೀವಿ. ಆದರೆ ಸರತಿ ಸಾಲಿನಲ್ಲಿ ನಿಂತು ನಾವು ಬಂಕ್ಗಳ ಹತ್ರ ಹೋಗ್ತೀವಿ. ಆದರೆ ಇನ್ನೇನು ಬಂಕ್ ರೀಚ್ ಆಗ್ತೀವಿ ಅನ್ನುವಂಥ ಸಂದರ್ಭದಲ್ಲಿ ಇಲ್ಲ, LPG ಖಾಲಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಚಾಲಕರು ಅಷ್ಟರ ಮಟ್ಟಿಗೆ ತಮ್ಮ ಸಮಸ್ಯೆಗಳನ್ನು ಹೇಳ್ತಿದ್ದಾರೆ. ಸಂಬಂಧಪಟ್ಟಂಥ ಸರ್ಕಾರ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಒಂದು ಕ್ರಮಗಳನ್ನು ಕೈಗೊಳ್ತಿಲ್ಲ ಅನ್ನುವಂಥ ಒಂದು ಬೇಸರದ ಮಾತುಗಳನ್ನು ಆಟೋ ಚಾಲಕರು ಹೇಳ್ತಿದ್ದಾರೆ. ಚಾಲಕರದಲ್ಲ, ಬಹುತೇಕ ಆಟೋ ಚಾಲಕರ ಬೇಡಿಕೆನೂ ಅದೇ. ನಮಗೆ ಒಂದು ಕಡೆ LPG ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಗಂಟೆಗಟ್ಟಲೆ ಕ್ಯೂ ನಿಲ್ಲುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಸರ್ಕಾರ ಇದನ್ನು ಗಮನ ಹರಿಸ್ಬಿಟ್ಟು ಆಟೋ ಚಾಲಕರಿಗೆ ಒಂದಷ್ಟು ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ಅಂದರೆ ಎಲ್ಲಿವರೆಗೂ ಅಂದರೆ ಈ ಒಂದು ಸಮಸ್ಯೆ ಬಗೆಹರಿಯುವ ತನಕನೂ ಕೂಡ ನಮಗೆ ಆರ್ಥಿಕವಾದಂಥ ಒಂದು ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ಸೊ ಇಲ್ಲ ಅಂತಂದರೆ ಈಗ ಆಲ್ರೆಡಿ ನಮ್ಮ ಹತ್ರ ಒಂದಷ್ಟು ಆಟೋ ಚಾಲಕರು ಮಾತಾಡಿಕೊಂಡು ನೇಣು ಹಾಕಿಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಅಷ್ಟು ತಮ್ಮ ಬೇಸರದ ಮಾತುಗಳನ್ನು ಆಡ್ತಿದ್ದಾರೆ. ಸೊ ಇದು ನಮ್ಮನ್ನು ಆಳ್ತಾ ಇರುವಂತಹ ಆಡಳಿತ ವರ್ಗಕ್ಕೆ ಈ ನಮ್ಮ ಕೂಗು, ನಮ್ಮ ಬವಣೆ ಯಾವುದು ಕೂಡ ಕೇಳ್ತಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಆಟೋ ಚಾಲಕರು ಮಾಡ್ತಿದ್ದಾರೆ. ಆದಷ್ಟು ಬೇಗ ಒಂದು ಸಮಸ್ಯೆಯನ್ನು ಬಗೆಹರಿಸಲಿ ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್.